Hello friends. Today we will discuss about Anomi approach of social problem. ನಿಯಮ ರಾಹಿತ್ಯ ದೃಷ್ಟಿಕೋನದ ಬಗ್ಗೆ ನಾವು ಮಾತಾಡೋಣ. Social problems have been analyzed scientifically. We will examine some of the theoretical approaches which present universal explanations for all types of social problems. ಪ್ರಪಂಚದಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ಸಾಮಾಜಿಕ ಸಮಸ್ಯೆಗಳನ್ನು ಪರೀಕ್ಷೆಗೆ ಒಳಪಡಿಸ್ತಕ್ಕಂತಹ ಅನೇಕ ರೀತಿಯ ಸಿದ್ಧಾಂತಗಳ ದೃಷ್ಟಿಕೋನಗಳು ಇವೆ. ಅವುಗಳನ್ನು ನಾವು ತಿಳ್ಕೊಳ್ಳೋಣ. ಹಾಗೆಯೇ ಸಾಮಾಜಿಕವಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅವುಗಳನ್ನು ವಿಶ್ಲೇಷಣೆ ಮಾಡಿದಾಗ ಮಾತ್ರ ಅದರ ಸತ್ಯಾಸತ್ಯತೆಗಳು ತಿಳಿಯುತ್ತವೆ. Among theoretical approaches, anomic approach is an important theory of social problem. ಸಾಮಾಜಿಕ ಸಮಸ್ಯೆಗಳ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ದೃಷ್ಟಿಕೋನಗಳನ್ನು ನಾವು ಅಭ್ಯಾಸ ಮಾಡುವಾಗ ಅನೇಕ ರೀತಿಯ ಸಿದ್ಧಾಂತಗಳು ಕಾಣಿಸ್ಕೊಳ್ತವೆ. ಅದರಲ್ಲಿ ಮುಖ್ಯವಾಗಿ ನಿಯಮ ರಾಹಿತ್ಯ ಅಥವಾ ಒಂದು ಅನೋಮಿ ಅಪ್ರೋಚನ್ನು ಅಥವಾ ನಿಯಮ ರಾಹಿತ್ಯದ ದೃಷ್ಟಿಕೋನವನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಥಿಯರಿ. ವಾಟ್ ಈಸ್ ಅನೋಮಿ? ದ ಕಾನ್ಸೆಪ್ಟ್ ಆರ್ಗನೈಸ್ಡ್ ಬೈ ದಿ ಫ್ರೆಂಚ್ ಸೋಷಿಯಾಲಜಿಸ್ಟ್ ಇಮೈಲ್ ಡುರ್ಖೈಮ್ ಇನ್ 1893. 1893ರಲ್ಲಿ ಇಮೈಲ್ ಡುರ್ಖೈಮ್ರವರು ಈ ಒಂದು ಅನೋಮಿ ಕಾನ್ಸೆಪ್ಟನ್ನು ಅಥವಾ ನಿಯಮ ರಾಹಿತ್ಯದ ದೃಷ್ಟಿಕೋನವನ್ನು ಪರಿಚಯಿಸ್ತಾರೆ. ಅನೋಮಿ ಇಸ್ ದ ಡಿಸ್ಇಂಟಿಗ್ರೇಷನ್ ಆಫ್ ದಿ ನಾರ್ಮ್ಸ್ ಆ್ಯಂಡ್ ವ್ಯಾಲ್ಯೂಸ್ ದಟ್ ವರ್ ಪ್ರೀವಿಯಸ್ಲಿ ಕಾಮನ್ ಇನ್ ದಿ ಸೊಸೈಟಿ. ಸಮಾಜದಲ್ಲಿ ಇರ್ತಕ್ಕಂತಹ ಈ ಮೊದಲೇ ಇರ್ತಕ್ಕಂತಹ ಸಾಮಾನ್ಯವಾದಂತಹ ಮೌಲ್ಯಗಳು ಮತ್ತು ಲೋಕಾಚಾರಗಳನ್ನು ಒಡೆದು ಹಾಕ್ತಕ್ಕಂತಹ ಅಥವಾ ಅತಿ ಕೆಳಕ್ಕೆ ನಿಯಮ ರಹಿತತೆಯನ್ನು ಮಾಡ್ತಕ್ಕಂತಹ ಒಂದು ಸ್ಥಿತಿಯೇ ನಿಯಮ ರಾಹಿತ್ಯ ಸ್ಥಿತಿ. ಟಿಪಿಕಲಿ ಕಾಸಸ್ ಪೀಪಲ್ ಟು ಫೀಲ್ ಅ ಲ್ಯಾಕ್ ಆಫ್ ಬಿಲಾಂಗಿಂಗ್ ದಟ್ ದೇ ಆರ್ ಡಿಸ್ಕನೆಕ್ಟೆಡ್ ಫ್ರಮ್ ದೇರ್ ಸೊಸೈಟಿ. ಸಾಮಾನ್ಯವಾಗಿ ಸಮಾಜದ ಜೊತೆಗೆ ಇರ್ತಕ್ಕಂತಹ ಸಂಬಂಧವನ್ನು ಕಡಿದುಕೊಳ್ತಕ್ಕಂತಹದ್ದನ್ನು ನಾವು ಕಾಣ್ತೀವಿ. ಅವರಲ್ಲಿ ಆ ಜನರು ಮತ್ತು ಸಮಾಜದ ನಡುವೆ ಇರ್ತಕ್ಕಂತಹ ನಿಯಮಗಳ ಒಂದು ರಹಿತತೆಯೇ ಸಾಮಾಜಿಕ ನಿಯಮರಾಹಿತ್ಯತೆ ಅಂತಲೂ ಕರೀತಾರೆ. ಇದನ್ನು ಅನೋಮಿ ಸ್ಥಿತಿ ಅಂತಲೂ ಹೇಳ್ತಾರೆ. ಅನೋಮಿಕ್ ಸಿಚುಯೇಷನ್ ಇನ್ ಸೊಸೈಟಿ. Anomy denotes lack of rules, structure, and as well as organization in society. Commonly we can say that ಸಾಮಾನ್ಯವಾಗಿ ಹೇಳೋದಾದರೆ ನಿಯಮ ರಹಿತತೆಯ ಸಂದರ್ಭಗಳು ಅಂತ ಹೇಳಿದ್ರೆ ಅಥವಾ ಆ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ಸಂಘಟಿತಗೊಂಡ ಸಮಾಜದಲ್ಲಿ ಇರ್ತಕ್ಕಂತಹ ನಿಯಮಗಳು ಮತ್ತು ಅದರ ರಚನೆ ಇಲ್ಲಿ ಕೊರತೆ ಉಂಟಾಗತಕ್ಕಂಥದ್ದನ್ನು ಸೂಚಿಸುತ್ತೆ. ಅನೋಮಿ ಡಿನೋಟ್ಸ್ ದ ಬ್ರೇಕ್ ಡೌನ್ ಆಫ್ ಸೋಷಿಯಲ್ ಆರ್ಡರ್ಸ್ ಆಸ್ ಎ ರಿಸಲ್ಟ್ ಆಫ್ ದಿ ಲಾಸ್ ಆಫ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ವ್ಯಾಲ್ಯೂಸ್ ಆ್ಯಂಡ್ ನಾರ್ಮ್ಲೆಸ್ನೆಸ್. ಅನೋಮಿ ಈಸ್ ನಾರ್ಮ್ಲೆಸ್ನೆಸ್ if an individuals or a group of people go against the socially behavioral patterns, there can be an anomic situation. ನಿಯಮರಹಿತತೆಯ ಸಂದರ್ಭ ಅಥವಾ ಆ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ಸಮಾಜದಲ್ಲಿರ್ತಕ್ಕಂತಹ ಜನರು ಅಥವಾ ವ್ಯಕ್ತಿಗಳು ಅಥವಾ ಜನರ ಗುಂಪುಗಳು ಸಮಾಜದ ವಿರುದ್ಧವಾಗಿರ್ತಕ್ಕಂತಹ ವರ್ತನೆಗಳ ಮಾದರಿಯನ್ನು ಅವರು ಮಾಡ್ತಾ ಇರ್ತಕ್ಕಂತಹ ವಿರೋಧಿ ಮನೋಭಾವನೆಗಳನ್ನು ವರ್ತನೆಗಳನ್ನು ಆ ಒಂದು ಪರಿಸ್ಥಿತಿಯನ್ನು ವಿವರಿಸಲಿಕ್ಕೆ ನಾವು ಅನೋಮಿಕ್ ಸಿಚುಯೇಷನ್ ಅನ್ನುವಂತಹ ಪದವನ್ನು ಬಳಸ್ಬೋದು ಅಥವಾ ನಿಯಮ ರಾಹಿತ್ಯದ ಪರಿಸ್ಥಿತಿ ಅಂತ ಹೇಳ್ಬೋದು. ಅನೋಮಿ ಮೀನ್ಸ್ ಇಟ್ ಈಸ್ ನಾರ್ಮ್ಲೆಸ್ನೆಸ್. ನಿಯಮರಹಿತವಲ್ಲದೇ ಇರ್ತಕ್ಕಂತಹ ಅಥವಾ ನಿಯಮರಹಿತವಾದಂತಹ ಪರಿಸ್ಥಿತಿಯೇ ನಿಯಮ ರಾಹಿತ್ಯ ಪರಿಸ್ಥಿತಿ. Durkheim's perspective on anomy. The concept of anomy is also rooted in the writings of ಡುರ್ಖೈಮ್ನ ಎಲ್ಲ ಒಂದು ಬರಹಗಳಲ್ಲಿ
ಅತಿ ಆಳವಾಗಿ ಬೇರೂರಿರ್ತಕ್ಕಂಥ ಅಂಶ ಅಥವಾ ಅತಿ ಆಳವಾಗಿ ಚರ್ಚೆಗೆ ಒಳಪಟ್ಟಿರ್ತಕ್ಕಂತಹ ಅಂಶ ಅಂತ ಹೇಳಿದ್ರೆ ನಿಯಮರಾಹಿತ್ಯತೆ. ಡುರ್ಕೈಮ್ಸ್ ಬೆಸ್ಟ್ ನೋನ್ ಎಕ್ಸಾಂಪಲ್ ಆಫ್ ಅನೋಮಿಕ್ ಡಿವಿಯನ್ಸ್ ಕನ್ಸರ್ನ್ಡ್ ಸೂಸೈಡ್. ಅವರ ಒಂದು ನಿಯಮರಾಹಿತ್ಯದ ಪರಿಸ್ಥಿತಿಯನ್ನು ಅಥವಾ ವ್ಯಕ್ತಿಯ ನಿಯಮರಹಿತತೆಯ ಪರಿಸ್ಥಿತಿಯನ್ನು ಅವರು ಸೂಸೈಡ್ ಥಿಯರಿಯಲ್ಲೂ ಕೂಡ ಹೇಳಿದ್ದಾರೆ. ಸೊ ಆ ಪರಿಸ್ಥಿತಿಯನ್ನು ಇಟ್ ಇಸ್ ಎ ಬ್ರೇಕ್ ಡೌನ್ ಎಕ್ಸಾಂಪಲ್ ಆಫ್ ಅನೋಮಿಕ್ ಡಿವಿಯನ್ಸ್ ಕನ್ಸರ್ನ್ಡ್ ಸೂಯಿಸೈಡ್. ಆತ್ಮಹತ್ಯೆ ಅನ್ನುವಂಥದ್ದು ಒಂದು ನಿರ್ದಿಷ್ಟವಾದಂತಹ ಉದಾಹರಣೆಯನ್ನು ಅವರು ಈ ಒಂದು ಅನೋಮಿಕ್ ಸ್ಥಿತಿಗೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅನೋಮಿ ಮೀನ್ಸ್ ಆಫ್ alienation, ಲೋನ್ಲಿನೆಸ್ ಆರ್ ಐಸೋಲೇಷನ್. ದಟ್ ಮೀನ್ಸ್ ಏನು ಹಾಗಂದರೆ ನಿಯಮರಾಹಿತ್ಯ ಅಥವಾ ಅನೋಮಿ ಸ್ಥಿತಿ ಅಂತ ಹೇಳಿದ್ರೆ ಒಂಟಿತನ ಅಥವಾ ಪ್ರತ್ಯೇಕಗೊಳ್ಳುವಿಕೆ ಅಥವಾ ಆ ಒಂದು ಸಮಾಜದಲ್ಲಿ ಇಲ್ಲಿ ಇದ್ದಾಗ್ಯೂ ಕೂಡ ಇಲ್ಲದೇ ಇರುವಂತಹ ಭಾವನೆ. ಈ ಅಂಶಗಳನ್ನು ವಿವರಿಸಲಿಕ್ಕೆ ಆ ಅನೋಮಿ ಅನ್ನೋ ಪದವನ್ನು ಬಳಸ್ತಾರೆ. ಇಟ್ ಅಕರ್ಸ್ ಮೋರ್ ಫ್ರೀಕ್ವೆಂಟ್ಲಿ ಇನ್ ಮಾಡರ್ನ್ ಸೊಸೈಟಿ. ಇದು ಇದರಲ್ಲಿ ಇತ್ತೀಚಿನ ದಿನಗಳ ಆಧುನಿಕ ಸಮಾಜ ಅಥವಾ ಕೈಗಾರಿಕಾ ಸಮಾಜದಲ್ಲಿ ಸಾಮಾನ್ಯವಾಗಿ ಆಗಾಗ್ಗೆ ಕಂಡುಬರ್ತಕ್ಕಂತಹ ಒಂದು ಅಂಶ ಅಂತ ಹೇಳಲಾಗುತ್ತೆ. ದಿಸ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಇಂಡಿವಿಜುವಲಿ ಆಸ್ ಎ ಪರ್ಸನಲ್ ಟ್ರಬಲ್, ಬಟ್ ಅಕಾರ್ಡಿಂಗ್ ಟು ಡುರ್ಕೈಮ್ ಇಟ್ ಈಸ್ ಆಲ್ಸೋ ಎ ಸೋಷಿಯಲ್ ಫ್ಯಾಕ್ಟ್. ಇದೊಂದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ತೊಂದರೆ ಅಥವಾ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಯನ್ನು ವಿವರಿಸುತ್ತೆ. ಆದಾಗ್ಯೂ ಡುರ್ಕೈಮ್ ಅವರ ದೃಷ್ಟಿಕೋನದಲ್ಲಿ ಇದೊಂದು ಸಾಮಾಜಿಕ ಸತ್ಯತೆ ಅಂತ ಹೇಳ್ತಾರೆ. ಫೋಕಸ್ ಆನ್ ಅನೋಮಿ. ಡುರ್ಕೈಮ್ ಐಡೆಂಟಿಫೈಸ್ 2 types ಆಫ್ ಅನೋಮಿಕ್ ಸಿಚುಯೇಷನ್ ಆ್ಯಂಡ್ 2 ಮೇಜರ್ ಕಾಸಸ್ ಆಫ್ ಅನೋಮಿ. ಫಸ್ಟ್ ಒನ್ ಈಸ್ ದ ಡಿವಿಷನ್ ಆಫ್ ಲೇಬರ್, ಶ್ರಮ ವಿಭಜನೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿ ಡುರ್ಕೈಮ್ ಅವರು ಹೇಳ್ತಾರೆ. ಎರಡನೇದಾಗಿ ರ್ಯಾಪಿಡ್ ಸೋಷಿಯಲ್ ಚೇಂಜಸ್ ಇನ್ ಸೊಸೈಟಿ. ಸೊ ಇನ್ ಮಾಡರ್ನ್ ಸೊಸೈಟಿ ವಿ ಕ್ಯಾನ್ ಸಿ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಸೋಷಿಯಲ್ ಚೇಂಜಸ್ ಅಮಾಂಗ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಎಲ್ಲ ರೀತಿಯ ಸಾಮಾಜಿಕ ಸಂಸ್ಥೆಗಳಲ್ಲಿ ಅದರೊಳಗಡೆ ಬಹಳಷ್ಟು ಸಾಮಾಜಿಕ ಬದಲಾವಣೆಗಳು ಕಾಣಿಸ್ಕೊಳ್ತಾ ಇದೆ. ವೇಗತರವಾದಂತಹ ಬದಲಾವಣೆಯು ಕೂಡ ಇದಕ್ಕೆ ಕಾರಣ ಆಗುತ್ತೆ. ಬಿಕಾಸ್ ಆಫ್ ಪ್ರೋಗ್ರೆಸ್, regression, technological changes in society, these are lead to ಅನೋಮಿ. ಇದು ಕೂಡ ಇವುಗಳೆಲ್ಲವೂ ಕೂಡ ಒಂದು ನಿಯಮರಾಹಿತ್ಯದ ಪರಿಸ್ಥಿತಿಗೆ ಕಾರಣ ಆಗ್ತಾ ಇವೆ. ಬೋತ್ ಆಫ್ ದೀಸ್ ಆರ್ ಆಫ್ ಕೋರ್ಸ್ ಅಸೋಸಿಯೇಟೆಡ್ ವಿತ್ ಮಾಡರ್ನಿಟಿ. ಇವುಗಳೆಲ್ಲವೂ ಕೂಡ ಆಧುನಿಕತೆಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿವೆ. Focus on anomie, breakdown of normative structure, rules or norms weak. No guidance for the individual, lacks of control on the behavior of person, product of chance, rapid changes, uncontrolled and unpredictable changes in society without boundaries, there is no limitations, limits, norms. Individual life becomes meaningless and behavior becomes uncontrollable situation. ವ್ಯಕ್ತಿಯ ಬಹಳಷ್ಟು ವಿಚಾರಗಳಲ್ಲಿ ಈ ಒಂದು ನಿಯಮಗಳು ಇಲ್ಲದೇ ಇರತಕ್ಕಂಥದ್ದು, ವರ್ತನೆಗಳಲ್ಲಿನ ಬದಲಾವಣೆಗಳು, ಅವನಿಗೆ ಸರಿಯಾದಂತಹ ಮಾರ್ಗದರ್ಶನ ಇಲ್ಲದೇ ಇರತಕ್ಕಂಥದ್ದು, ಅವನ ವರ್ತನೆಗಳ ಮೇಲೆ ನಿಯಂತ್ರಣದ ಕೊರತೆ ಎದ್ದು ಕಾಣಿಸುವಂಥದ್ದು, ಬಹಳಷ್ಟು ಎ ಪ್ರಾಡಕ್ಟ್ ಆಫ್ ಚಾನ್ಸ್, ಅವನಿಗೆ ಅನೇಕ ಅನುಕೂಲಗಳು ಸಿಗ್ತಾ ಇವೆ, ಅವಕಾಶಗಳು ಸಿಗ್ತಾ ಇವೆ, ಬದಲಾವಣೆಗಳು ಆಗ್ತಾ ಇವೆ, ಅವನು ಯಾವುದೇ ಹಿಡಿತಕ್ಕೆ ಇಲ್ಲದೆ ಇರತಕ್ಕಂಥದ್ದು, ಸಾಮಾಜಿಕ ರಚನೆಯಲ್ಲಿ ಬದಲಾವಣೆಗಳು, ಅದರಲ್ಲಿ ನಿಯಮಗಳಲ್ಲಿ ಬದಲಾವಣೆಗಳು, ಆ ನಿಯಮಗಳು ಹೆಚ್ಚು ಸಡಿಲಗೊಳ್ಳುತ್ತಾ ಇರ್ತಕ್ಕಂಥ ಅಂಶಗಳು, ಇವೆಲ್ಲವೂ ಕೂಡ ಅನೋಮಿ ಸ್ಥಿತಿಗೆ ಕೊಂಡೊಯ್ತವೆ, ನಿಯಮರಾಹಿತ್ಯದ ಸ್ಥಿತಿಗೆ ಕೊಂಡೊಯ್ಯುತ್ತೆ. ಇನ್ ದ ವ್ಯೂ ಆಫ್ ಆರ್ಕೆಮರ್ಟನ್, ಅನೋಮಿ ಮೀನ್ಸ್ it is a condition characterized by the relative absence and weakening or confusion of norms and values in a society or a group. ಒಂದು ಗುಂಪಿನಲ್ಲಿ ಅಥವಾ ಒಂದು ಸಮಾಜದಲ್ಲಿ ಇರ್ತಕ್ಕಂತಹ ಪರಿಸ್ಥಿತಿ, ಅಲ್ಲಿರ್ತಕ್ಕಂತಹ ನಿಯಮಗಳು ಮತ್ತು ಮೌಲ್ಯಗಳಲ್ಲಿ ಹೆಚ್ಚು ಸಡಿಲಗೊಳ್ಳುವಿಕೆಯನ್ನು ಕಾಣ್ತೀವಿ. ಹಾಗೂ ಅದರ ಹಿಡಿತ
ತಪ್ಪು ಹೋಗ್ತಕ್ಕಂತಹ ಲಕ್ಷಣಗಳು ಕಂಡು ಬಂದಾಗ ಅದನ್ನು ನಾವು ಅನೋಮಿ ಒಂದು ಪೊಸಿಷನ್ ಅಥವಾ ಅನೋಮಿ ಸಿಚುಯೇಷನ್ ಅಂತ ಕರಿಬಹುದು. We can conclude that anomy refers to the loss of direction felt in a society when social control of individual behavior has become ineffective. Anomy occurs during a time of profound social change. Maybe in a period of anomy, people are so confused and unable to cope with the new social environment that they may resort to suicide. ಸೊ ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಒಟ್ಟಾರೆ ನಾವು ಹೇಳೋದಾದರೆ ಅನೋಮಿ ಪರಿಸ್ಥಿತಿ ಅಥವಾ ನಿಯಮರಾಹಿತ್ಯದ ಸ್ಥಿತಿಯು ಸಮಾಜದ ಒಂದು ಬದಲಾವಣೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಒಂದು ಪರಿಸ್ಥಿತಿ. ಇದು ಸಮಾಜದಲ್ಲಿ ಬದಲಾವಣೆಯ ಪರಿಸ್ಥಿತಿಗಳನ್ನು ಅಳವಡಿಸಿಕೊಳ್ಳುವ ಸಂದರ್ಭದಲ್ಲಿ ಜನರಲ್ಲಿ ಉಂಟಾಗ್ತಕ್ಕಂತಹ ಕೆಲವೊಂದು ಕನ್ಫ್ಯೂಸನ್ನು ನಾವು ಆ ಒಂದು ಪರಿಸ್ಥಿತಿಗೆ ಹೋಗ್ತಕ್ಕಂಥದ್ದನ್ನು ಗಮನಿಸಲಿಕ್ಕೆ ಅಥವಾ ಅದನ್ನು ಉದಾಹರಣೆ ಮಾಡಲಿಕ್ಕೆ ಅಥವಾ ಅದನ್ನು ನಾವು ಹೆಸರಿಸಲಿಕ್ಕೆ ಅನೋಮಿ ಸ್ಥಿತಿ ಅಂತ ಹೇಳಿ ಕರೆಯಬಹುದು. ಥ್ಯಾಂಕ್ ಯು.